12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರೈಲು ಪ್ರಯಾಣಿಕರೇ ಎಚ್ಚರ ಎಚ್ಚರ. ರೈಲಿನಲ್ಲಿ ಟಿಕ್ ಟಾಕ್ ಮಾಡ್ಲಿಕ್ಕೆ ಹೋಗಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾನೆ ಒಬ್ಬ ಹುಡುಗ. ಹುಚ್ಚಾಟವನ್ನ ಮಾಡಿರುವಂತದ್ದು, ಎಡವಟ್ಟು ಅನ್ನೋದಕ್ಕಿಂತ ಹುಚ್ಚಾಟವನ್ನ ಮಾಡಿದ್ದಾನೆ. ರೈಲಿನಿಂದ ಕೆಳಗೆ ಬಿದ್ದಿದ್ದಾನೆ ಯುವಕ. ಅದೃಷ್ಟಕ್ಕೆ ಬಚಾವಾಗಿರುವಂತದ್ದು. ಈ ಟಿಕ್ ಟಾಕ್ ಅನ್ನುವ ಕ್ರೇಜು ಕೆಲವರನ್ನ ಫೇಮಸ್ ಮಾಡಿದೆ, ಇನ್ನೂ ಕೆಲವರನ್ನ ಸಾವಿಗೆ ದೂಡಿರುವಂತದ್ದು, ಇನ್ನೂ ಕೆಲವರು ಒಂದು ರೀತಿಯಾಗಿ ಅರೆಹುಚ್ಚರಾಗ್ಬಿಟ್ಟಿದ್ದಾರೆ. ಆ ರೀತಿಯಾದಂತ ಒಂದು ಕ್ರೇಜ್ ಅನ್ನ ಸೃಷ್ಟಿ ಮಾಡಿದೆ ಟಿಕ್ ಟಾಕ್. ಅದೇ ರೀತಿಯಾಗಿ ಟಿಕ್ ಟಾಕ್ ಮಾಡ್ಲಿಕ್ಕೆ ಹೋಗಿ ಒಬ್ಬ ಹುಡುಗ ಬಿದ್ದು ಏಟನ್ನ ಮಾಡ್ಕೊಂಡಿದ್ದಾನೆ. ಚಲಿಸ್ತಾ ಇದ್ದಂತ ರೈಲಿನಲ್ಲಿ ಟಿಕ್ ಟಾಕ್ ಶೋಕಿಯನ್ನ ಮಾಡ್ಲಿಕ್ಕೆ ಹೋಗಿದ್ದಾನೆ. ಡೋರ್ ಮೂಲಕ ಕೆಳಗಿಳಿಲಿಕ್ಕೆ, ಡೋರಿಂದ ಕೆಳಗಿಳಿದು ಅಲ್ಲಿ ಟಿಕ್ ಟಾಕ್ ಮಾಡ್ಲಿಕ್ಕೆ ಯತ್ನವನ್ನ ಮಾಡಿರುವಂತದ್ದು. ಕಾಲು ಜಾರಿ ಆಯತಪ್ಪಿ ಕೆಳಗೆ ಬಿದ್ದಿದ್ದಾನೆ ಯುವಕ. ನೀವೀಗ ಆಲ್ರೆಡಿ ನೋಡಿದಿರಾ ಸಾಕಷ್ಟು ಪ್ರಕರಣಗಳನ್ನ ಇದೇ ರೀತಿಯಾಗಿ ಟಿಕ್ ಟಾಕ್ ಮಾಡ್ಲಿಕ್ಕೆ ಹೋಗಿ ಒಬ್ಬ ಸಾವನ್ನಪ್ಪಿದ. ನಿಮಗೂ ಕೂಡ ಗೊತ್ತಿರಬಹುದು, ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ಯುವಕ ಅಲ್ಲಿ ಪ್ರಾಕ್ಟೀಸ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಸಾವನ್ನಪ್ಪಿದ್ದ. ಅಂದ್ರೆ ಕತ್ತು ಮೂಳೆ ಮುರಿದೋಗಿತ್ತು. ಅದೇ ರೀತಿಯಾಗಿ ಈತ ಟಿಕ್ ಟಾಕ್ ಮಾಡ್ಬೇಕಾದ್ರೆ ಸ್ವಲ್ಪ ಕಾಲ್ಜಾರ್ ಬಿದ್ದಿದ್ದಾನೆ. ಮೊದಲೇ ಜಲ್ಲಿಕಲ್ ಹಾಕಿರ್ತಾರೆ ಆ ಒಂದು ರೈಲು ಹೋಗುವಂತ ಹಳಿಗಳ ಕೆಳಗಡೆ. ಅಲ್ಲಿ ಈತ ಈ ರೀತಿಯಾಗಿ ಸ್ಲಿಪ್ ಆಗಿ ಬಿದ್ದಿದ್ದಾನೆ. ನೋಡ್ತಾ ಇದ್ದೀರಾ, ಅದು ಕ್ರಾಸಿಂಗ್ ಕರ್ವ್ ಅಲ್ಲಿ ರೈಲು ಸ್ಲೋ ಆಗುತ್ತೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅಲ್ಲಿ ನಿಧಾನ ಕಿಳಿದು ಬಿಟ್ಟು ಓಡಿ ಹತ್ತುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗಿದ್ದಾನೆ ಅಂತ ಕಾಣಿಸುತ್ತೆ ಟಿಕ್ ಟಾಕ್ ಅನ್ನ ಮಾಡ್ತಾ. ಆಗ ಸ್ಲಿಪ್ ಆಗಿ ಬಿದ್ದಿದ್ದಾನೆ. ಸದ್ಯ ಫಾಸ್ಟ್ ಆಗಿದ್ದಿದ್ರೆ ಈತನ ಬಾಡಿಯ ಪಾರ್ಟ್ಸ್ ಗಳೆಲ್ಲ ಅರ್ದು ಹಂಚೋಗ್ಬಿಟ್ಟಿರೋದು. ಸ್ಲೋ ಆಗಿದ್ದಂತ ಹಿನ್ನೆಲೆಯಲ್ಲಿ ಬಚಾವಾಗಿದ್ದಾನೆ ಸ್ವಲ್ಪ.